12ರಂದು ಚಿತ್ರದುರ್ಗ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ನಾನಾ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಸ್ಥಾಪಿಸಿದ ದಸಂಸದಿಂದ ನಡೆಯುವ ಬೃಹತ್ ತಮಟೆ ಚಳುವಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಮುದಾಯದವರು ಆಗಮಿಸಬೇಕು ಎಂದು ದಸಂಸ ಮುಖಂಡ ಜಿ ಶ್ರೀನಿವಾಸ ಮೂರ್ತಿ ತಿಳಿಸಿದರು. ಪಟ್ಟಣದ ಕನ್ನಡ ಭವನದಲ್ಲಿ ಸೋಮವಾರ ದಸಂಸೆಯಿಂದ ಏರ್ಪಡಿಸಿದ್ದ ಸೆಪ್ಟೆಂಬರ್ 12ರಂದು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ನಡೆಯುವ ಬೃಹತ್ ತಮಟೆ ಚಳುವಳಿ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ಪರಿಶಿಷ್ಟ ಜಾತಿಯೊಳಗಿನ ಉಪಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸಲು ಸಂವಿಧಾನಬದ್ಧವಾಗಿ ಅಧಿಕಾರವಿದೆ ಎಂದು ಆಗಸ್ಟ್ 1ರಂದು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪು ಐತಿಹಾಸಿಕವಾಗಿದೆ. ಈ ತೀರ್ಪನ್ನು ಅನುಷ್ಠಾನಗೊಳಿಸಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರವಿದ್ದು ಕೂಡಲೇ ಅನುಷ್ಠಾನ ಮಾಡುವಂತೆ ಆಗ್ರಹಿಸಲು ಬೃಹತ್ ತಮಟೆ ಚಳುವಳಿಯನ್ನು ರಾಜ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಏಕಕಾಲದಲ್ಲಿ ನಡೆಸಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಈ ಚಳುವಳಿಗೆ ಸಮುದಾಯದ ಪ್ರತಿಯೊಬ್ಬರು ಆಗಮಿಸಿ ನಮ್ಗಳ ನ್ಯಾಯಯುತ ಮೀಸಲಾತಿಗೆ ಪಡೆಯಲು ಸಂಘಟಿತರಾಗಬೇಕು. ದಶಕಗಳಿಂದಲೂ ಅಭಿವೃದ್ಧಿಯಲ್ಲಿ ಹಿಂದೆ ಬಿದ್ದಿರುವ ನಾವುಗಳು ಮೀಸಲಾತಿ ಪಡೆದು ಸಂವಿಧಾನದ ಹಕ್ಕನ್ನು ಸದ್ಬಳಕೆ ಮಾಡಿಕೊಳ್ಳಬೇಕಿದೆ. ತಾಲೂಕಿನ ಪ್ರತಿ ಗ್ರಾಮದಿಂದಲೂ ಜನರು ಜಿಲ್ಲಾ ಕೇಂದ್ರಕ್ಕೆ ಆಗಮಿಸಬೇಕು ಎಂದು ಅವರು ಮನವಿ ಮಾಡಿದರು. ಸಭೆಯಲ್ಲಿ ದಸಂಸ ಅಧಿಕಾರಿಗಳು ಬೃಹತ್ ತಮಟೆ ಚಳುವಳಿಯ ಕರಪತ್ರಗಳನ್ನು ಬಿಡುಗಡೆ ಮಾಡಿದರು. ಸಭೆಯಲ್ಲಿ ಸಂಚಾಲಕರಾದ ಓ ಕಂಬಸಪ್ಪ, ರಾಯಾಪುರ ನಾಗೇಂದ್ರಪ್ಪ, ಕೋನಸಾಗರ ನಾಗೇಂದ್ರ, ಚಂದ್ರು, ಬಸವರಾಜ ಹೊನ್ನವರಪ್ಪ, ಅಂಜಿನಿ, ತಿಪ್ಪೇಸ್ವಾಮಿ, ಮರಿಸ್ವಾಮಿ, ಅಶೋಕ್, ಸಿದ್ದಪ್ಪ, ಚಲುವರಾಜ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟು ಅಂದಿನಿಂದ ಕರ್ನಾಟಕದಲ್ಲಿ ಅಲ್ಲಲ್ಲಿ ಎಲ್ಲ ರೀತಿಯ ಹೋರಾಟಗಳನ್ನು ಕರ್ನಾಟಕದಲ್ಲಿ ಸಂಘಟಿಸಿದ್ದು ಆಯಾ ಹಂತಗಳಲ್ಲಿ ಅಲ್ಲಿರುವಂತಹ ಸ್ಥಳೀಯರಿಗೆ ಮನವಿ ಕೊಡುವಂಥದ್ದಾಗಿರ್ಬೋದು, ಅಲ್ಲಿಯ ಜಿಲ್ಲಾ ಸಚಿವರುಗಳಿಗೆ ಮನವಿ ಕೊಡುವಂಥದ್ದಾಗಿರ್ಬೋದು, ಈ ರೀತಿಯಾದಂಥ ಅಲ್ಲಲ್ಲಿ ನಡೀತಾ ಇದೆ. ಆದರೆ ಈಗ ಕರ್ನಾಟಕ ಸಂಘ ಸಮಿತಿ ಏಕಕಾಲಕ್ಕೆ ಇಡೀ ಕರ್ನಾಟಕದಾದ್ಯಂತ ಒಂದೇ ಸಾರಿ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ತಮಟೆ ಚಳವಳಿಯನ್ನ ಮಾಡಬೇಕು ಅಂತ ನಿರ್ಧಾರ ಮಾಡೋದ್ರಿಂದ ಅದು 12ನೇ ತಾರೀಕು ಎಲ್ಲರೂ ಕೂಡ ತಮಟೆಗಳ ಜೊತೆಗೆ ನಮ್ಮ ಕಾರ್ಯಕರ್ತರು ಮತ್ತೆ ನಮ್ಮ ಸಮುದಾಯ ಏನಿದೆ ಅವರನ್ನ ಕರ್ಕೊಂಡು ಬರುವಂತ ಕೆಲಸ ಆಗುತ್ತೆ. ಇದು ಯಾಕಂದ್ರೆ ನಾವೇನು ಸ್ವಾತಂತ್ರ್ಯ ಪೂರ್ವದ ನಂತರದ ಮೊದಲ ಪೀಳಿಗೆಗಳು, ನಮ್ಮ ಪೀಳಿಗೆಗೆ ನಾವು ಬಿಟ್ಟೋಗೋದೇನು ಅಂತಂದ್ರೆ ಈ ಥರದ್ದೇನೆ ಈ ಒಳ ಮೀಸಲಾತಿ ಅನ್ನೋದು ಈಗ ಆಗಿಲ್ಲ ಅಂದ್ರೆ ಇಂಥ ಸಂದರ್ಭದಲ್ಲಿ ಈ ಟೈಮಲ್ಲಿ ಕೊಟ್ಟು ಸುಪ್ರೀಂ ಹೇಳಿದ್ರು ಈಗ ಆಗಿಲ್ಲ ಅಂದ್ರೆ ಮುಂದಿನ ಯಾವತ್ತೂ ಆಗಲ್ಲ. ಇದು ಮೀಸಲಾತಿನೇ ನಾವು ಬರೆಯುವಂಥ ಪರಿಸ್ಥಿತಿ ದಿನಗಳು ಬಂದೋಗ್ತದೆ. ಹಾಗಾಗಿ ಬಹಳ ಸೀರಿಯಸ್ ಆಗಿ ಇದಾಗಲೇಬೇಕು ಅನ್ನುವಂತಹ ಒಂದು ಒತ್ತಡವನ್ನು ಸರ್ಕಾರದ ಮೇಲೆ ಹಾಕಬೇಕು ಅನ್ನೋ ಕಾರಣಕ್ಕೆ 12ನೇ ತಾರೀಕು ತಮಟೆ ಚಳವಳಿ ಇದೆ. ಅದಕ್ಕೆ ಹೆಚ್ಚಿನ ಸಂಖ್ಯೆ ಇರ್ಬೋದು. ಅದು ಇನ್ನೂ ಒಂದೇನು ಅಂದರೆ ಮೊಳಕಾಲ್ಮೂರು ತಾಲೂಕು ಘಟಕದಿಂದ ಏನು ನಾವು ಈ ಚಳವಳಿಯನ್ನ ತಮಟೆ ಚಳವಳಿಯನ್ನ ಪ್ರಾರಂಭ ಮಾಡಿದ್ವಿ, ಅದು ಇಡೀ ಕರ್ನಾಟಕಕ್ಕೆ ಆ ತಮಟೆ ಚಳವಳಿ ಈಗ ಹಬ್ತಾ ಇದೆ. ಇಡೀ ಕರ್ನಾಟಕಕ್ಕೆ ತಮಟೆ ಚಳವಳಿಯನ್ನೇ ಪ್ರಧಾನವಾಗಿಟ್ಟು ಬೇರೆ ಎಲ್ಲ ಸಂಘಟನೆಗಳು ಕೂಡ ಕಾರ್ಯಕ್ರಮಗಳು ಮಾಡ್ತದೆ. ನಾವು 12ನೇ ತಾರೀಕು ಮುಗಿದ ನಂತರ ತಾಲೂಕು ಸಮಿತಿ ಈಗಾಗಲೇ ಒಂದಷ್ಟು ನಾವು ನಿರ್ಧಾರ ಮಾಡ್ಕೊಂಡಿದ್ದೀವಿ, ಪ್ರಯತ್ನ ಮಾಡ್ತಾ ಇದ್ದಾರೆ. ತೆಲಂಗಾಣ, ಹರಿಯಾಣ ಈ ಒಂದು ರಾಜ್ಯಗಳೆಲ್ಲವೂ ಕೂಡ ನಮ್ಮ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಕರ್ನಾಟಕದಲ್ಲಿ ಸತತ 30 ವರ್ಷಗಳ ಕಾಲ ಹೋರಾಟ ಮಾಡ್ತಾ ಇದ್ರು ಕೂಡ ಒಳ ಮೀಸಲಾತಿ ವಿಚಾರದಲ್ಲಿ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ನಿರ್ಲಕ್ಷ್ಯ ಧೋರಣೆಯನ್ನ ಕೇವಲ ಒಂದೇ ಒಂದು ಪ್ರಬಲ ಸಮುದಾಯದ ಒಂದು ಹಿತಾಸಕ್ತಿಗೆ ಅನುಗುಣವಾಗಿ ಯಾರೋ ಒಂದು ಮನೆ ಯಜಮಾನಿಕೆಯನ್ನ ಕೇಳಿ ತೀರ್ಮಾನ ಮಾಡಬೇಕು ಅನ್ನುವಂತ ರೀತಿ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಕೇಳಿ ತೀರ್ಮಾನ ಮಾಡಬೇಕು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನನ್ನ ಕೇಳಿ ತೀರ್ಮಾನ ಮಾಡಬೇಕು, ಮತ್ತೊಂದು ಸಮಿತಿಯನ್ನ ನೇಮಕ ಮಾಡಬೇಕು, ನಿಖರವಾದ ಅಂಕಿಅಂಶಗಳನ್ನ ಕ್ರೋಢೀಕರಿಸಿ ನಾವು ತೀರ್ಮಾನ ಮಾಡಬೇಕು ಅನ್ನುವಂತ ಸಬೂಬನ್ನ ಹೇಳಿಕೊಂಡು ಈ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಬರ್ತಾ ಇದೆ. ಅದಕ್ಕಾಗಿ ಮೊನ್ನೆ ಚಿತ್ರದುರ್ಗದಲ್ಲಿ ನಡೆದಿರ್ತಕ್ಕಂಥ ರಾಜ್ಯ ಸಮಿತಿಯ ಸಭೆಯಲ್ಲಿ ರಾಜ್ಯ ಸಂಚಾಲಕರಾಗಿರುವಂತಹ ಗುರುಮೂರ್ತಿ ಮತ್ತು ಇತರ ಎಲ್ಲ ಸಂಘಟನಾ ಸಂಚಾಲಕರುಗಳು ಸೇರಿ ಮೊದಲ ಹಂತವಾಗಿ ಅವರು ಜಾರಿಗೆ ತರಬೇಕು ಅನ್ನುವಂಥ ತೀರ್ಮಾನ ತಗೊಳ್ಳೋದಿಕ್ಕೆ ಮೊದಲ ಹಂತವಾಗಿ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ತಮಟೆ ಚಳವಳಿಯನ್ನು ನಡೆಸಬೇಕು ಅಂತಂದು ಒಕ್ಕೊರಲಿನಿಂದ ರಾಜ್ಯ ಸಮಿತಿ ತೀರ್ಮಾನ ತಗೊಂಡು ಇವತ್ತು 12ನೇ ತಾರೀಕು ಸೆಪ್ಟೆಂಬರ್ 12ನೇ ತಾರೀಕು ಈ ಒಂದು ತಮಟೆ ಚಳವಳಿಯನ್ನ
ಪ್ರತಿ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಡೆಸಬೇಕು, ಏಕಕಾಲದಲ್ಲಿ ನಡೆಸಬೇಕಂತಂದು ರಾಜ್ಯ ಸಮಿತಿ ತೀರ್ಮಾನ ತಗೊಂಡಿರೋದ್ರಿಂದ ಪ್ರತಿ ತಾಲೂಕಿನಲ್ಲಿ ಕೂಡ ಪೂರ್ವಭಾವಿ ಸಭೆಯನ್ನು ಮಾಡಿ ತಾಲೂಕಿನಿಂದ ಜನಸಂಖ್ಯೆ ಮತ್ತು ತಮಟೆಗಳನ್ನ ತೆಗೆದುಕೊಂಡು ಹೋಗಬೇಕು. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಪೂರ್ವಭಾವಿ ಸಭೆ. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ ವೈಭವ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.